ಹೇ ಗೈಸ್, ಐ ಹೋಪ್ ನೀವೆಲ್ಲರೂ ಕೂಡ ನಿಮ್ಮ ಪ್ರಿಪ್ರೇಷನಲ್ಲಿ ತುಂಬ ಬ್ಯುಸಿ ಇದ್ದೀರಾ ಅಂತ. ಎಸ್, ನಿನ್ನೆ ನೀವೆಲ್ಲರೂ ಬರೆದಿರುವಂಥ ಒಂದು ನಿಮ್ಮ ಜರ್ನಿಯ ಮೆಸೇಜಸ್ಗಳನ್ನು ನಾನು ಗ್ರೂಪ್ ಒಳಗೆ ಓದಿದೆ. ಎಸ್, ಐ ಆಮ್ ವೆರಿ ವೆರಿ ಹ್ಯಾಪಿ. ನೌ ಆ್ಯಂಡ್ ದೆನ್ನೋ ಅವಾಗವಾಗ ನಿಮ್ಮ ಜೀವನದೊಳಗೆ ಹಿಂದೆ ಆಗಿರುವಂಥ ಘಟನೆಗಳನ್ನ, ಮಿಸ್ಟೇಕ್ಗಳನ್ನು ಆ್ಯಂಡ್ ನೀವು ತಿದ್ಕೊಂಡಿದ್ದನ್ನು ಅವಾಗವಾಗ ಮರುಕಳಿಸುವ ಅವಶ್ಯಕತೆ ಇದೆ. ಅವಾಗವಾಗ ನೀವು ನೆನಪಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಯು ರಿಯಲೈಸ್ ಮೆನಿ ಥಿಂಗ್ಸ್ ವಾಟ್ ಎವರ್ ಯು ಆರ್ ಗೆಟಿಂಗ್ ನೌ. ಓಕೆ, ನೀವು ಹಿಂದೆ ನಿಮಗೇನು ಅಪಾರ್ಚುನಿಟಿ ಇರ್ತಿರಲಿಲ್ಲ, ಈಗೇನು ಸಿಗ್ತಾ ಇದೆ, ಆ ರಿಯಲೈಸೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ವೇಸ್ ಹ್ಯಾವ್ ಅ ಗ್ರ್ಯಾಟಿಟ್ಯೂಡ್ ವಾಟ್ ಯು ಆರ್ ಗೆಟಿಂಗ್ ಗೈಸ್. ಅದನ್ನು ಬಹಳಷ್ಟು ಜನ ಬರೆದಿದ್ದೀರಾ ಕೂಡ. ದಟ್ಸ್ ರಿಯಲಿ ಗ್ರೇಟ್. ಆ್ಯಂಡ್ ಟುಡೇ ಈಸ್ ಅ 30th ಡೇ. ಆ್ಯಂಡ್ 30 ದಿನ ವಿತೌಟ್ ಮಿಸ್ ಐ ಅಪ್ಲೋಡೆಡ್ ವಿಡಿಯೋಸ್ ಗೈಸ್. ಐ ನೋ ವೆರಿ ಫ್ಯೂ ಪೀಪಲ್ ವಾಚ್ಡ್ ಇಟ್ ಆ್ಯಂಡ್ ವೆರಿ ಫ್ಯೂ ಪೀಪಲ್ ಯುಟಿಲೈಸ್ಡ್ ಇಟ್. ಬಟ್ ಸ್ಟಿಲ್ ಈವನ್ ಅದು ಯಾರಿಗೂ ಒಬ್ಬರಿಗೂ ಕೂಡ ಯೂಸ್ ಆಗ್ತಿದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಟು ಡೂ ದ್ಯಾಟ್. ಓಕೆ, ಕೆಲವೊಂದಿಷ್ಟು ಜನ ನನಗೆ ಹೇಳ್ತಾರೆ he is a failed businessman because he is unable to expand his business. ಅವರ ಕೋಚಿಂಗ್ ಕ್ಲಾಸ್ನಾಗಲಿ ಅವರ ಕ್ಲಾಸಸ್ಗಳನ್ನಾಗಲಿ ಜಾಸ್ತಿ ಜನಕ್ಕೆ ರೀಚ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹೂ ಕೇರ್ಸ್ ಅಬೌಟ್ ವೆಲ್ಫೇರ್ ಆಫ್ ಸ್ಟೂಡೆಂಟ್, ಹೂ ಕೇರ್ಸ್ ಅಬೌಟ್ ಗೈಡಿಂಗ್ ಅ ಸ್ಟೂಡೆಂಟ್ ಇನ್ ರೈಟ್ ಡೈರೆಕ್ಷನ್, ಜಸ್ಟ್ ಗೈಡ್ ದೆಮ್. ನೋ, ಓಕೆ, ಜಸ್ಟ್ ಹೇಳು, ದ್ಯಾಟ್ಸ್ ಇಟ್ ಅಂತ ಬಹಳಷ್ಟು ಜನ ನನಗೆ ಹೇಳುವವರಿದ್ದಾರೆ. ನಾನು ಮುಂದೂ ಹೇಳಿದವರಿದ್ದಾರೆ, ನನ್ನ ಹಿಂದಂತೂ ಬೇಕಾದಷ್ಟು ಜನ ಮಾತಾಡ್ತಾರೆ. ಐ ಸ್ಟ್ರಗಲ್ಡ್ ಸೋ ಮಚ್ ಜಸ್ಟ್ ಲೈಕ್ ಯು ಪೀಪಲ್. ಬಿಕಾಸ್ ಏನು ಅಂದರೆ ವಿತೌಟ್ ಸ್ಟೂಡೆಂಟ್ಸ್ಗೆ ಅದು ಯೂಸ್ ಆಗದೇನೆ ಏನಾದರೂ ಮಾಡಲಿಕ್ಕೆ ಯಾವತ್ತೂ ನನ್ನ ಮನಸ್ಸು ಒಪ್ಪೋದಿಲ್ಲ. ಆ್ಯಂಡ್ ಎಸ್, ದ್ಯಾಟ್ಸ್ ವೈ ಇಫ್ ಸಂಬಡಿ ಕಾಲ್ಸ್ ಮೀ ಫೇಲ್ಡ್ businessman, I am okay with that. But yeah, I am very very happy that as a teacher agi, yes, if I am doing my work properly and 4 ಜನ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗ್ತಾ ಇದೆಯಾ, ಎಸ್, ಐ ಆಮ್ ವೆರಿ ವೆರಿ ಹ್ಯಾಪಿ. ಅದಕ್ಕಿಂತನೂ ಬೀಯಿಂಗ್ ಅ ಟೀಚರ್ಗಿಂತನೂ ಹ್ಯಾಪಿಯೆಸ್ಟ್ ಥಿಂಗ್ ನನಗೆ ಲೈಫ್ ಒಳಗೆ ಬೇರೆ ಯಾವುದೂ ಇಲ್ಲ. ಆ್ಯಂಡ್ ಅದರೊಳಗೂ ಹೊಸ ಹೊಸ ವಿಷಯಗಳನ್ನ ಕ್ವಶನ್ ಮಾಡುವಂತಹ ಒಂದು ಮನೋಭಾವನ ಸ್ಟೂಡೆಂಟ್ಸ್ ಹತ್ರ ಬೆಳೆಸೋದು. And even the value to inculcate in students, that's most fascinating things for me. Okay, that is most fascinating thing for me. So adkene I am just continuing as a teacher as well. Okay, nodi 30th days task ಏನು ಅಂದರೆ, what are the things which you learn from your mistake. ನೀವು ಕಳೆದ 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷದೊಳಗೆ ನೀವು ಮಾಡಿರುವಂಥ ತಪ್ಪುಗಳಿಂದ ನಿಮಗೆ ಏನು ಕಲೀಲಿಕ್ಕೆ ಸಿಕ್ಕಿದೆ. ವಾಟ್ ಯು ರಿಯಲೈಸ್ಡ್, ವಾಟ್ ಯು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್. ಅದರ್ ಸ್ಟೂಡೆಂಟ್ಸ್ ಹೂ ಆರ್ ಕಿಡ್ಸ್, ಮೀನ್ಸ್ ಯು ಪೀಪಲ್ ಜಸ್ಟ್ ಸ್ಟಾರ್ಟೆಡ್ ಯುವರ್ ಪ್ರಿಪ್ರೇಷನ್, ಪ್ಲೀಸ್ ರೀಡ್ ದೋಸ್ ಪೀಪಲ್ಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮಿಸ್ಟೇಕ್ ಮಾಡೋದು ಎಲ್ಲ ಮನುಷ್ಯರ ಸಾಮಾನ್ಯ ಗುಣ. ಓಕೆ, ಐ ಡೂ ಮಿಸ್ಟೇಕ್, ಯು ಪೀಪಲ್ ಡೂ ಮಿಸ್ಟೇಕ್, ಎವ್ರಿಬಡಿ ಡೂ ಮಿಸ್ಟೇಕ್. ಬಟ್ ನಾವು ಉದ್ಧಾರ ಆಗಬೇಕು ಅಂದರೆ ಮಾಡಿರುವಂಥ ಮಿಸ್ಟೇಕ್ನೇ ಅಗೇನ್ ಆ್ಯಂಡ್ ಅಗೇನ್ ಮಾಡಿದರೆ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಮಾಡಿರುವಂಥ ಮಿಸ್ಟೇಕಿಂದ ನಾವೇನಾದರೂ ಪಾಠ ಕಲಿತು ಮುಂದುವರೆದ್ರೆ ಐ ಆಮ್ ಶೋರ್ ವಿ ಆಲ್ ಕ್ಯಾನ್ ಗೆಟ್ ಸಕ್ಸೀಡ್ ಇನ್ ವಾಟ್ ಎವರ್ ಫೀಲ್ಡ್ ವಿ ಆರ್ ಸ್ಟ್ರಗ್ಲಿಂಗ್ ಆರ್ ವಾಟ್ ಎವರ್ ಫೀಲ್ಡ್ ವಿ ಆರ್ ಟ್ರೈಯಿಂಗ್. ಓಕೆ, ಸೊ ಅಲ್ಲೆಲ್ಲ ಸಕ್ಸಸ್ ಆಗೋಕ್ಕೆ ಚಾನ್ಸ್ ಇದೆ. ದ್ಯಾಟ್ಸ್ ವೈ ವಿ ಶುಡ್ ಆಲ್ವೇಸ್ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ ಆ್ಯಂಡ್ ಈವನ್ ಲರ್ನಿಂಗ್ ಫ್ರಮ್ ಅದರ್ಸ್ ಮಿಸ್ಟೇಕ್. See, we get an opportunity to interact with students, but many students what they think, no, if they don't know English, they think that I can or somebody can help them and they can learn English. No, I can only show you way. Okay, so ನನಗೆ ಫೂಲ್ ಮಾಡೋಕ್ಕೆ ಇಷ್ಟ ಇಲ್ಲ ವಿದ್ಯಾರ್ಥಿಗಳಿಗೆ. ನಾನು ಮ್ಯಾಕ್ಸಿಮಮ್ ನಿಮಗೆ ಹೇಳ್ಬೋದು, ಹಿಂಗೆ ಮಾಡಿದರೆ ನಿಮಗೆ ಉಪಯೋಗ ಆಗುತ್ತೆ ಅಂತ. ದಟ್ಸ್ ಇಟ್. ಆ್ಯಂಡ್ ಅದನ್ನು ಮಾಡಬೇಕಾದವರು ನೀವೇನೆ. ಓಕೆ, ಸೊ ದಟ್ಸ್ ವೈ ದಟ್ ಇಸ್ ವಾಟ್ ಆಲ್ವೇಸ್ ಮೈ ಫೋಕಸ್ ಗೈಸ್. ಸೊ ವಾಟ್ ರಿಯಲಿ ಯು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್, ಪಾಸ್ಟ್ ಮಿಸ್ಟೇಕ್, ಅವುಗಳನ್ನು ಬರೀರಿ. ಉಳ್ಕಿದವರು ಯಾರು ಈಗ ಶುರು ಮಾಡಿದ್ರಿ ಕಾಂಪಿಟೇಟಿವ್ ಎಕ್ಸಾಮ್, ಅದನ್ನು ಓದ್ರಿ, ಅದರಿಂದ ಕಲೀರಿ. ಐ ಆಮ್ ಶೋರ್
you will get so many lessons, and that will definitely help your life first, then even for your competitive exam preparation as well. Okay, thank you so much. Anyway, 30 days, those who are with me and those who are constantly writing, okay, whatever things I am asking, for them, all of you people, thank you so much. Keep supporting, keep working, and don't give up. Show your courage, show your patience. This is the time. And already we are in mid July, and I'm sure in next 3 to 4 months you may get lot of notifications. Be prepared for that, and make sure that in 6 months or 1 year time you are getting one or the other job. If you want to do that, shut up your social media channels. Okay, don't give importance to hypes, unnecessary pressurizing things, and ಮೇಲ್ಮೇಲಿಂದೆ ಜಸ್ಟ್ ಇಷ್ಟು ಮಾಡಿರಲಿ ಹಿಂಗೆ ಮಾಡಿರಲಿ, ಇಷ್ಟೇ ಹಿಂಗೆ ಐತಿ, ನೋ, ಹಂಗೇನೂ ಇಲ್ಲ. ನೋ ಬಡಿ ಈಸ್ ಬ್ರಹ್ಮ ಹಿಯರ್. ಓಕೆ, ವಿ ಆಲ್ ಆರ್ ಪುಟ್ಟಿಂಗ್ ಅವರ್ ತುಕ್ಕ, ಆ್ಯಂಡ್ ಇದರೊಳಗೆ ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಇಟ್. And first and foremost thing, don't give importance and anything for this social media. Even for online classes, don't watch. At least one class you can watch. It can be any teacher you like, you feel like yes, somebody is telling reality, and if I do this, definitely it will be useful for my exam preparation. If you feel so, do it, watch it. Otherwise, shut it down. If you feel that even this classes also not useful, shut it and do your duty. You feel reading something will help you, yes, do it, not an issue. Okay, so think practically, guys. Don't become emotional, and practical things only can make you successful person, not emotional things. Okay, so just do it. Thank you so much for watching the video. Bye bye.